ಇನ್ನು ಈ ಶಾರುಖ್ ಪುತ್ರ ಬೆಂಗಳೂರಿಗೆ ಬಂದು ಮಧ್ಯದ ಬೆರಳು ತೋರಿಸಿದ್ದು ಅದೊಂದು ದೊಡ್ಡ ಸದ್ದಾಗಿತ್ತು, ಸುದ್ದಿಯಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಜಮೀರ್ ಅಹಮದ್ ಖಾನ್ ಪುತ್ರ ಝೈದ್ ಖಾನ್ ಹೇಳಿಕೆ ಕೊಟ್ಟಿದ್ದಾರೆ. ಬೆರಳು ತೋರಿಸಿದ್ದು ಸ್ನೇಹಿತರಿಗೆ ಅಂತ. ಓಹೋ, ಅದ್ಯಾವ ಸ್ನೇಹಿತರಿಗೋ? ಜನರಿಗೆ ತೋರಿಸಿದ್ರೆ ಯಾರಾದ್ರೂ ಸುಮ್ಮನೆ ಇರ್ತಾರಾ? ಅಲ್ಲಿ ಜನ ಹೆಚ್ಚಾದರು ಅಂತ ಅವ್ರು ಒಳಗೋದ್ರು. ಜನ ಕಡಿಮೆ ಆದಾಗ ಆರ್ಯನ್ ಹೊರಗಡೆ ಬಂದರು. ಆಗ ಅವರ ಸ್ನೇಹಿತರಿಗೆ ಈ ರೀತಿ ಕೈ ಸನ್ನೆ ಮಾಡಿದರು. ಇದಪ್ಪ ಸಂಗತಿ. ಬನ್ನಿ ಝೈದ್ ಖಾನ್ ಏನು ಹೇಳಿದಾರೆ ನೋಡೋಣ. ಹೋಟೆಲ್ ಹೋಗ್ಬೇಕಾಗಿತ್ತು. ಸೊ ಅಲ್ಲಿ ಮೇಲೆ ನಿಂತ್ಬಿಟ್ಟು ಅವ್ನ ಫ್ರೆಂಡ್ಗೆ ಕೇಳ್ದ ಅವನು ಏನಾಯ್ತು ಅಂತ. ಇನ್ನೂ ಏನಾಗಿಲ್ಲ ಅಂತ ಫ್ರೆಂಡ್ ವೇ ಅಲ್ಲಿ ಅವನು ತೋರಿಸ್ಕೊಂಡಿರೋದು. ಜನಕ್ಕಂತೂ ಅವ್ನು ತೋರಿಸಿಲ್ಲ, ಯಾಕಂದ್ರೆ ನನ್ನ ಪಕ್ಕದಲ್ಲೇ ಇದೆ. ಇಲ್ಲಿ ನನ್ನ ಫ್ರೆಂಡ್ಗೆ ಡಿಫೆಂಡ್ ಮಾಡ್ತಿದ್ದೀನಿ ಹಾಗೆ ಹೀಗೆ ಅಂತ ಅಲ್ಲ. ಅವ್ನು ಜನಕ್ಕೆ ತೋರಿಸ್ತಿದ್ರೆ ಅದು ತಪ್ಪು. ಅವ್ನು ತೋರಿಸೋದು ಫ್ರೆಂಡ್ಗೆ. ಈಗ ನಾನು ಈ ಫ್ರೆಂಡ್ಸ್ ಜೊತೆ ಬಾರೋ ಹೋಗು ಅಂತ ಹೇಳ್ತೀವಿ, ಅದು ತಪ್ಪ. ನಾನು ದೊಡ್ಡವ್ರಿಗೆ ಹೇಳಿದ್ರೆ ಇನ್ನೊಬ್ರಿಗೆ ಹೇಳಿದ್ರೆ ಬೇರೆಯವ್ರಿಗೆ ಹೇಳಿದ್ರೆ ತಪ್ಪು. ಸೊ ಅದನ್ನ ಸುಮ್ಮನೆ ಮಾಧ್ಯಮದವರು ಅದನ್ನ ಬೇರೆ ರೀತಿಗೆ ತಗೊಂಡು ಅವನು ಅದನ್ನ ಮಾಡಬಾರ್ದಿತ್ತು, ಅದನ್ನ ತಪ್ಪು ಅದು ಇದು ಅಂತ ಜನಕ್ಕೆ ತೋರಿಸಿದ್ರೆ ಖಂಡಿತ ಅಲ್ಲೂ ತಪ್ಪು. ಅವನ ಜನ ಫ್ರೆಂಡ್ಗಳಿಗೆ ಈ ಥರ ಎಲ್ಲ ತೋರಿಸ್ತಾರ? ಹಿಂಗೆ ಇಷ್ಟೊಂದೆಲ್ಲ ಜನ ಇದ್ದಂಥ ಸಂದರ್ಭದಲ್ಲಿ ಅದು ಮೇಲ್ಗಡೆ ನಿಂತಹ ವ್ಯಕ್ತಿ ಒಬ್ಬ ಸ್ಟಾರ್ ಪುತ್ರ, ಅವನು ಕೂಡ ಸ್ಟಾರ್ ಅನ್ನೋ ಲೆಕ್ಕದಲ್ಲಿ. ಸೊ ಆ ವ್ಯಕ್ತಿ ಹಿಂಗೆ ಮಧ್ಯದ ಬೆರಳು ತೋರಿಸೋದು ಸ್ನೇಹಿತರಿಗೆ. ಇನ್ನು ಆರ್ಯನ್ ಖಾನ್ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ದೂರು ದಾಖಲಾಗಿದೆ, ಲಿಖಿತ ದೂರು, ರಿಟರ್ನ್ ಕಂಪ್ಲೇಂಟ್. ಡಿಜಿ, ಐಜಿಪಿ, ಪೊಲೀಸ್ ಕಮಿಷನರಿಗೆ ದೂರು ಕೊಟ್ಟಿದ್ದಾರೆ. ವಕೀಲ ಹುಸೇನ್ ಅನ್ನುವಂಥವರು ಇದಕ್ಕೆ ಸಂಬಂಧಪಟ್ಟಂಗೆ ದೂರನ್ನು ದಾಖಲಿಸಿದ್ದಾರೆ. ಇದು ದುರ್ವರ್ತನೆ, ಇದು ಮಹಿಳೆಯರ ಗೌರವಕ್ಕೆ ಧಕ್ಕೆ ತರುವಂಥದ್ದು. ಫೆಬ್ರವರಿಯಲ್ಲಿ ಚಾಮರಾಜಪೇಟೆನಲ್ಲೂ ಕೂಡ ಹೀಗೆ ಆಗಿತ್ತು. ಆತನ ವಿರುದ್ಧ ಕೇಸ್ ಹಾಕಿ ಮುಲಾಜಿಲ್ದನೆ ಕ್ರಮ ಜರುಗಿಸಿ ಅಂತ ಹುಸೇನ್ ರಿಟರ್ನ್ ಕಂಪ್ಲೇಂಟನ್ನು ಹಾಕಿದ್ದಾರೆ. ಇನ್ನು ಈ ಶಾರುಖ್ ಪುತ್ರ ಬೆಂಗಳೂರಿಗೆ ಬಂದು ಮಧ್ಯದ ಬೆರಳು ತೋರಿಸಿದ್ದು ಅದೊಂದು ದೊಡ್ಡ ಸದ್ದಾಗಿತ್ತು, ಸುದ್ದಿಯಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಜಮೀರ್ ಅಹಮದ್ ಖಾನ್ ಪುತ್ರ ಝೈದ್ ಖಾನ್ ಹೇಳಿಕೆ ಕೊಟ್ಟಿದ್ದಾರೆ. ಬೆರಳು ತೋರಿಸಿದ್ದು ಸ್ನೇಹಿತರಿಗೆ ಅಂತ. ಓಹೋ, ಅದ್ಯಾವ ಸ್ನೇಹಿತರಿಗೋ? ಜನರಿಗೆ ತೋರಿಸಿದ್ರೆ ಯಾರಾದ್ರೂ ಸುಮ್ಮನೆ ಇರ್ತಾರಾ? ಅಲ್ಲಿ ಜನ ಹೆಚ್ಚಾದರು ಅಂತ ಅವ್ರು ಒಳಗೋದ್ರು. ಜನ ಕಡಿಮೆ ಆದಾಗ ಆರ್ಯನ್ ಹೊರಗಡೆ ಬಂದರು. ಆಗ ಅವರ ಸ್ನೇಹಿತರಿಗೆ ಈ ರೀತಿ ಕೈ ಸನ್ನೆ ಮಾಡಿದರು. ಇದಪ್ಪ ಸಂಗತಿ. ಬನ್ನಿ ಝೈದ್ ಖಾನ್ ಏನು ಹೇಳಿದಾರೆ ನೋಡೋಣ. ಹೋಟೆಲ್ ಹೋಗ್ಬೇಕಾಗಿತ್ತು. ಸೊ ಅಲ್ಲಿ ಮೇಲೆ ನಿಂತ್ಬಿಟ್ಟು ಅವ್ನ ಫ್ರೆಂಡ್ಗೆ ಕೇಳ್ದ ಅವನು ಏನಾಯ್ತು ಅಂತ. ಇನ್ನೂ ಏನಾಗಿಲ್ಲ ಅಂತ ಫ್ರೆಂಡ್ ವೇ ಅಲ್ಲಿ ಅವನು ತೋರಿಸ್ಕೊಂಡಿರೋದು. ಜನಕ್ಕಂತೂ ಅವ್ನು ತೋರಿಸಿಲ್ಲ, ಯಾಕಂದ್ರೆ ನನ್ನ ಪಕ್ಕದಲ್ಲೇ ಇದೆ. ಇಲ್ಲಿ ನನ್ನ ಫ್ರೆಂಡ್ಗೆ ಡಿಫೆಂಡ್ ಮಾಡ್ತಿದ್ದೀನಿ ಹಾಗೆ ಹೀಗೆ ಅಂತ ಅಲ್ಲ. ಅವ್ನು ಜನಕ್ಕೆ ತೋರಿಸ್ತಿದ್ರೆ ಅದು ತಪ್ಪು. ಅವ್ನು ತೋರಿಸೋದು ಫ್ರೆಂಡ್ಗೆ. ಈಗ ನಾನು ಈ ಫ್ರೆಂಡ್ಸ್ ಜೊತೆ ಬಾರೋ ಹೋಗು ಅಂತ ಹೇಳ್ತೀವಿ, ಅದು ತಪ್ಪ. ನಾನು ದೊಡ್ಡವ್ರಿಗೆ ಹೇಳಿದ್ರೆ ಇನ್ನೊಬ್ರಿಗೆ ಹೇಳಿದ್ರೆ ಬೇರೆಯವ್ರಿಗೆ ಹೇಳಿದ್ರೆ ತಪ್ಪು. ಸೊ ಅದನ್ನ ಸುಮ್ಮನೆ ಮಾಧ್ಯಮದವರು ಅದನ್ನ ಬೇರೆ ರೀತಿಗೆ ತಗೊಂಡು ಅವನು ಅದನ್ನ ಮಾಡಬಾರ್ದಿತ್ತು, ಅದನ್ನ ತಪ್ಪು ಅದು ಇದು ಅಂತ ಜನಕ್ಕೆ ತೋರಿಸಿದ್ರೆ ಖಂಡಿತ ಅಲ್ಲೂ ತಪ್ಪು. ಅವನ ಜನ ಫ್ರೆಂಡ್ಗಳಿಗೆ ಈ ಥರ ಎಲ್ಲ ತೋರಿಸ್ತಾರ? ಹಿಂಗೆ ಇಷ್ಟೊಂದೆಲ್ಲ ಜನ ಇದ್ದಂಥ ಸಂದರ್ಭದಲ್ಲಿ ಅದು ಮೇಲ್ಗಡೆ ನಿಂತಹ ವ್ಯಕ್ತಿ ಒಬ್ಬ ಸ್ಟಾರ್ ಪುತ್ರ, ಅವನು ಕೂಡ ಸ್ಟಾರ್ ಅನ್ನೋ ಲೆಕ್ಕದಲ್ಲಿ. ಸೊ ಆ ವ್ಯಕ್ತಿ ಹಿಂಗೆ ಮಧ್ಯದ ಬೆರಳು ತೋರಿಸೋದು ಸ್ನೇಹಿತರಿಗೆ. ಇನ್ನು ಆರ್ಯನ್ ಖಾನ್ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ದೂರು ದಾಖಲಾಗಿದೆ, ಲಿಖಿತ ದೂರು, ರಿಟರ್ನ್ ಕಂಪ್ಲೇಂಟ್. ಡಿಜಿ, ಐಜಿಪಿ, ಪೊಲೀಸ್ ಕಮಿಷನರಿಗೆ ದೂರು ಕೊಟ್ಟಿದ್ದಾರೆ. ವಕೀಲ ಹುಸೇನ್ ಅನ್ನುವಂಥವರು ಇದಕ್ಕೆ ಸಂಬಂಧಪಟ್ಟಂಗೆ ದೂರನ್ನು ದಾಖಲಿಸಿದ್ದಾರೆ. ಇದು ದುರ್ವರ್ತನೆ, ಇದು ಮಹಿಳೆಯರ ಗೌರವಕ್ಕೆ ಧಕ್ಕೆ ತರುವಂಥದ್ದು. ಫೆಬ್ರವರಿಯಲ್ಲಿ ಚಾಮರಾಜಪೇಟೆನಲ್ಲೂ ಕೂಡ ಹೀಗೆ ಆಗಿತ್ತು. ಆತನ ವಿರುದ್ಧ ಕೇಸ್ ಹಾಕಿ ಮುಲಾಜಿಲ್ದನೆ ಕ್ರಮ ಜರುಗಿಸಿ ಅಂತ ಹುಸೇನ್ ರಿಟರ್ನ್ ಕಂಪ್ಲೇಂಟನ್ನು ಹಾಕಿದ್ದಾರೆ.